ಬನ್ನಿ, ಕಲ್ಪಿಸ್ಕೊಳ್ಳಿ, ಒಂದು ಮನೆಯಲ್ಲಿ ಒಬ್ಬ ಸಣ್ಣ ಹುಡುಗನಿಗೆ ದಿನ ಜೋಳದ ರೊಟ್ಟಿ ತಿಂದು ಬೇಜಾರಾಗಿ ಇವತ್ತು ಚಪಾತಿ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮನೆಯ ಯಜಮಾನ ಅಂದ್ರೆ ಆತನ ತಂದೆ ಕೊಡೋ ಉತ್ತರ ಹೇಗಿರುತ್ತೆ ಗೊತ್ತಾ? ನಾನೊಬ್ಬ ನತದೃಷ್ಟ ದರಿದ್ರ ಬಡಕಾರಕೂನ, ನಾಳೆ ದಿವಾನ್ ಸಾಹೇಬನಾಗೋದಿಲ್ಲ, ಅವನ್ಗೆ ಜೋಳದ ರೊಟ್ಟಿ ತಿಂದು ತಲೆ ಉಳಿಸ್ಕೊಳ್ಳಿ ಕೇಳಿ. ಎಂಥ ಮಾತಲ್ವಾ? ಬರೀ ಒಂದು ಚಪಾತಿ ಕೇಳಿದ್ದಕ್ಕೆ ಎಂಥ ಭೀಕರ ವ್ಯಂಗ್ಯವಾದ ಪ್ರತಿಕ್ರಿಯೆ. ಈ ಒಂದೇ ಒಂದು ಡೈಲಾಗ್ ಸಾಕು ಆ ಮನೆಯ ಬಿಗಿಯಾದ ವಾತಾವರಣ ಮತ್ತೆ ಆ ತಂದೆಯ ಕಠೋರ ವ್ಯಕ್ತಿತ್ವ ಹೇಗಿತ್ತು ಅಂತ ನಮ್ಮ ಕಣ್ಮುಂದೆ ತಂದಿಲ್ಸೋಕೆ. ಸರಿ, ಈಗ ಇದರ ಆಳಕ್ಕೆ ಇಳಿಯೋಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಖ್ಯಾತ ಲೇಖಕ ಶ್ರೀನಿವಾಸ ವೈದ್ಯರ ಕನ್ನಡಿಗರ ನೆಚ್ಚಿನ ಕಥೆ ಶ್ರಾದ್ದದ ಒಳಹೊಕ್ಕು ನೋಡಲಿದ್ದೇವೆ. ಮೇಲ್ನೋಟಕ್ಕೆ ಸಿಕ್ಕಾಪಟ್ಟೆ ಕಠೋರ, ಮುಂಗೋಪಿ ಅಂತ ಕಾಣೋ ಒಬ್ಬ ತಂದೆಯ ವ್ಯಕ್ತಿತ್ವದ ಹಿಂದೆ ಎಂಥ ಅದ್ಭುತವಾದ, ಸೂಕ್ಷ್ಮವಾದ ಪ್ರೀತಿ ಅಡಗಿರಬಹುದು ಅನ್ನೋದನ್ನ ಈ ಕಥೆ ಅದ್ಭುತವಾಗಿ ಬಿಚ್ಚಿಡುತ್ತೆ. ಆ ಭಯ ಹುಟ್ಟಿಸುವ ಹೊರಗಿನ ಮುಖವಾಡದ ಹಿಂದೆ ಮಿಡಿಯುತ್ತಿದ್ದ ಮೃದು ಹೃದಯದ ಕಥೆಯನ್ನ ಈಗ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಈ ಕಥೆಯ ಕೇಂದ್ರಬಿಂದು ಅಂದ್ರೆ ಆ ತಂದೆಯ ಕ್ಯಾರೆಕ್ಟರ್ ಹೇಗಿತ್ತು ಅಂತ ನೋಡೋಣ. ಇವರು ಸಾಮಾನ್ಯ ಮನುಷ್ಯರಲ್ಲ ಕಣ್ರಿ, ಲೋಕಮಾನ್ಯ ತಿಲಕರ ಕಟ್ಟ ಅನುಯಾಯಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿ ಬಂದವರು. ಶಿಸ್ತು ಅಂದ್ರೆ ಎಂಥ ಶಿಸ್ತು! ಇನ್ನು ಅವರ ದೈಹಿಕ ರೂಪ ನೋಡಿದ್ರೆ ಆಳೆತ್ರದ ಮೈಕಟ್ಟು, ಚಂದ್ರಶೇಖರ್ ಆಜಾದ್ ತರ 2 ಕೈಗಳಿಂದ ಸದಾ ತಿರುಚುತ್ತಿದ್ದ ಚೂಪಾದ ಮೀಸೆ, ಮನೇಲಿ ಸದಾ ಒಂದು ರೌದ್ರ ವಾತಾವರಣ. ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರು ತಮ್ಮ ಮಕ್ಕಳ ಜೊತೆ ನೇರವಾಗಿ ಮುಖಾಮುಖಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಏನೇ ಇದ್ರೂ ಅದು ತಾಯಿಯ ಮುಖಾಂತರವೇ. ಈ ಪರೋಕ್ಷ ಸಂವಹನ ಮನೆಯಲ್ಲಿ ಒಂದು ರೀತಿಯ ಅಗೋಚರ ಗೋಡೆಯನ್ನೇ ಸೃಷ್ಟಿ ಮಾಡಿತ್ತು. ಈ ಕಥೆಯಲ್ಲಿ ನಿಜಕ್ಕೂ ಕುತೂಹಲ ಮೂಡಿಸೋ ಇನ್ನೊಂದು ವಿಷಯ ಅಂದ್ರೆ ಆ ತಂದೆ ಬಳಸ್ತಿದ್ದ ಒಂದು ವಿಶಿಷ್ಟವಾದ ಅಸ್ತ್ರ. ಅದೇ ಆ ತಲೆ ಬೋಳಿಸ್ಕೊಳ್ಳೋದು ಅನ್ನೋ ಪದ. ಮನೆಯಲ್ಲಿ ಏನೇ ಸಣ್ಣಪುಟ್ಟ ಘಟನೆ ನಡೆದ್ರೂ, ಮಕ್ಕಳಿಂದ ಏನೇ ತಪ್ಪಾದ್ರೂ ಈ ಡೈಲಾಗ್ ಫಿಕ್ಸ್. ಇದೊಂದು ರೀತಿಯ ಖಾಯಂ ಬೈಗುಳಾಡ್ಬಿಟ್ಟಿತ್ತು. ಸ್ನಾನ ಮಾಡೋಕೆ, ಊಟ ಮಾಡೋಕೆ, ಪ್ರತಿಯೊಂದಕ್ಕೂ ಹೋಗಿ ತಲೆ ಬೋಳಿಸ್ಕೊಳ್ಳಿಕ್ಕೆ ಹೇಳು ಅನ್ನೋದೇ ಅವ್ರ ಸ್ಟೈಲ್. ಇದರಿಂದ ಬೇಸತ್ತ ಮಕ್ಕಳು ಗುಟ್ಟಾಗಿ ತಮ್ಮ ತಂದೆಗೆ ಮುಂಡನ ಮಿಶ್ರರು ಅಂದ್ರೆ ಶೇವಿಂಗ್ ಮಾಸ್ಟರ್ ಅಂತಲೇ ನಾಮಕರಣ ಮಾಡಿದ್ರು. ಆ ಬಿಗಿಯಾದ ವಾತಾವರಣದಲ್ಲೂ ಮಕ್ಕಳು ಕಂಡುಕೊಂಡಿದ್ದ ಒಂದು ಸಣ್ಣ ರಿಲೀಫ್ ಇದು ಅಂದ್ರೆ ತಪ್ಪಾಗಲ್ಲ. ಆದ್ರೆ ಈ ಕಾಮಿಡಿ ಸನ್ನಿವೇಶ ಒಮ್ಮೆಲೆ ಸೀರಿಯಸ್ ಆಗೋದು ಮಗ 6ನೇ ಕ್ಲಾಸ್ನಲ್ಲಿದ್ದಾಗ. ಆತನಿಗೆ ಗಣಿತ ಪರೀಕ್ಷೆಯಲ್ಲಿ ಬರೋಬ್ಬರಿ 0 ಬರುತ್ತೆ. ಈ ವಿಷಯ ತಿಳಿದ ತಕ್ಷಣ ಮನೆಯಲ್ಲಿ ಭೂಕಂಪವೇ ಆಗ್ಬಿಡುತ್ತೆ. ತಂದೆ ಅಕ್ಷರಶಃ ಹಿರಣ್ಯಕಶಿಪುವಿನಂತೆ ರೌದ್ರಾವತಾರ ತಾಳ್ತಾರೆ. ನೇರವಾಗಿ ಅಡುಗೆ ಮನೆಯಲ್ಲಿದ್ದ ತಾಯಿಯ ಬಳಿ ಹೋಗಿ, ನಿಮ್ಮ ವಂಶದ ಕುಡಿಗೆ ಎಷ್ಟು ಮಾರ್ಕ್ಸ್ ಬಿದ್ದಾವೆ ನೋಡ್ಯಾರೋ ಏನೋ ಅಂತ ಆಕೆಯ ಪೂರ್ವಜರನ್ನೇ ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ಈ 0 ಅನ್ನೋದು ಕೇವಲ ಮಗನ ಫೇಲ್ಯೂರ್ ಅಲ್ಲ, ಇಡೀ ವಂಶಕ್ಕೆ ಬಂದ ಕಳಂಕ ಅನ್ನೋ ರೇಂಜ್ಗೆ ರಂಪಾಟ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಅದೇ ಸಿಟ್ಟಲ್ಲಿ ನೇರವಾಗಿ ಶಾಲೆಗೆ ದೌಡಾಯಿಸ್ತಾರೆ. ಕೇಳೋಕೆ ಸ್ವಲ್ಪ ತಮಾಷೆ ಅನಿಸಿದ್ರೂ ಆ ಕ್ಷಣದ ಆತಂಕ ನಿಜಕ್ಕೂ ಭಯಾನಕ. ಆದ್ರೆ ನಾವಿಲ್ಲಿ ಗಮನಿಸಲೇಬೇಕಾದ ಬಹುಮುಖ್ಯವಾದ ಟ್ವಿಸ್ಟ್ ಒಂದಿದೆ. ಆಕ್ರೋಶದಿಂದ ಶಾಲೆಯ ಕಡೆಗೆ ನುಗ್ಗಿದ ಆ ತಂದೆ ಅಲ್ಲಿ ಹೋಗಿ ನನ್ನ ಮಗನಿಗೆ ಪಾಸ್ ಮಾಡಿ ಅಂಕ ಕೊಡಿ ಅಂತ ಬೇಡ್ಕೊಳ್ಳಿಲ್ಲ. ಬದಲಾಗಿ ನನ್ನ ಮಗ ಅಂತ ಅವಮಾನ ಮಾಡಬೇಡ್ರಿ, ತಪ್ಪು ಮಾಡ್ದ ಅಂದ್ರಿ ಇಕ್ಕರಿಸ್ರಿ, ಏನ್ ಬೇಕಾದ್ರೂ ಮಾಡ್ರಿ, ಆದ್ರೆ ಈ ರೀತಿ ತಿರಸ್ಕಾರದಿಂದ ನೋಡ್ಬೇಡ್ರಿ ಅಂತ ಮಾಸ್ತರಿಗೆ ಖಡಕ್ ಎಚ್ಚರಿಕೆ ಕೊಟ್ಟು ಬರ್ತಾರೆ. ನೋಡಿ, ಇಲ್ಲೇ ನಮಗೆ ಮೊದಲ ಬಾರಿಗೆ ಅವರ ಅಂತರಂಗದ ದರ್ಶನವಾಗೋದು. ಅವರ ಆಕ್ರೋಶದ ಹಿಂದೆ ಇದ್ದದ್ದು ಬರೀ ಮಾರ್ಕ್ಸ್ ಬಗ್ಗೆ ಚಿಂತೆಯಲ್ಲ, ಬದಲಾಗಿ ತಮ್ಮ ಮಗನನ್ನು ಬೇರೊಬ್ಬರು ಕೀಳಾಗಿ ಕಾಣಬಾರ್ದು, ಅವನಿಗೆ ಅವಮಾನವಾಗಬಾರ್ದು ಅನ್ನೋ ತೀವ್ರವಾದ ರಕ್ಷಣಾತ್ಮಕ ಕಾಳಜಿ. ಅವರ ಆ ಗಡುಸುತನದ ಹಿಂದಿದ್ದ ಅಪ್ಪಟ ಪ್ರೀತಿ ಇಲ್ಲಿ ಮೊದಲ ಬಾರಿಗೆ ಅನಾವರಣಗೊಳ್ಳುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರದ ದಿನಗಳಲ್ಲಿ ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿರೋದನ್ನ ಕಂಡು ಈ ಆದರ್ಶವಾದಿ ತಂದೆ ತೀವ್ರ ಹತಾಶೆಗೆ ಒಳಗಾಗ್ತಾರೆ. ಪ್ರಪಂಚವೇ ಮೋಸದಿಂದ ತುಂಬಿವೆ ಅಂತ ನಂದಿ ಒಂದು ರೀತಿಯ ಕಹಿಭಾವವನ್ನ ಬೆಳೆಸ್ಕೊಳ್ತಾರೆ. ಹೊರಗಿನ ಪ್ರಪಂಚಕ್ಕೆ ಅವರೊಬ್ಬ ಆಂಗ್ರಿ ಓಲ್ಡ್ ಮ್ಯಾನ್, ಆದ್ರೆ ಅವರ ಅಂತರಂಗ ಎಂಥ ವಾತ್ಸಲ್ಯದ ಸೆಲೆಯಾಗಿತ್ತು ಗೊತ್ತಾ? ಒಮ್ಮೆ ಮಗ ಆಟವಾಡ್ತಾ ಬಿದ್ದು ಕೈ ಮುರಿದುಕೊಂಡು ಬ್ಯಾಂಡೇಡ್ ಸುತ್ಕೊಂಡು ಮಲ್ಗಿರ್ತಾನೆ. ಈ ಸುದ್ದಿ ತಿಳಿದು ಓಡೋಡಿ ಬಂದ ಆ ಕಠೋರ ತಂದೆ, ನೀ ಎಷ್ಟು ಸುಖದಿಂದ ಇದ್ದದು ನೋಡಿ ತಲಿ ಬೋಳಿಸ್ಕೊಂಡು ಸಾಯ್ಬೇಕೇನೊಲ್ಲೋ ಅಂತ ಅಳ್ತಾ ತಮ್ಮ ಹಣೆಯನ್ನ ತಾವೇ ಚಚ್ಕೊಳ್ತಾರೆ. ಆ ನೋವಲ್ಲೂ ಮಗನನ್ನು ಏಕವಚನದಲ್ಲಿ ಕರೆದ ಆ ವಾತ್ಸಲ್ಯ ಅವರ ಕಠೋರತೆಯ ಹಿಂದಿನ ನಿಜವಾದ ತಾಯ್ತನವನ್ನ ಜಗಜ್ಜಾಹೀರು ಮಾಡುತ್ತೆ. ಹೀಗೆ ಕಥೆ ಮುಂದುವರಿಯುತ್ತೆ. ಮಗನ ಪದವಿ ಮುಗಿದು ಮುಂದಿನ ಓದಿಗಾಗಿ ಮುಂಬೈಗೆ ಹೋಗಲು ಸಿದ್ಧನಾಗ್ತಾನೆ. ಆ ದಿನ ಮೇ 18. ಮನೆಯಿಂದ ಹೊರಡುವಾಗ ತಾಯಿ ಕಣ್ಣೀರಿಡುತ್ತಾ ಒಂದು ಬೆಳ್ಳಿಯ ಡಬ್ಬಿ 10 ರೂಪಾಯಿ ಕೊಟ್ಟು ಆಶೀರ್ವದಿಸ್ತಾಳೆ. ಇತ್ತ ತಂದೆ ಹೇಗಿದ್ರು? ನೇರವಾಗಿ ಮಾತಾಡ್ದಿದ್ರು ತಾಯಿ ಮೂಲಕವೇ ಸರಿಯಾಗಿ ಊಟ ಮಾಡಲಿಕ್ಕೆ ಹೇಳು, ಪ್ರಕೃತಿ ಸಂಭಾಳಿಸ್ಲಿಕ್ಕೆ ಹೇಳು ಅಂತ ಆತಂಕದಿಂದ 100 ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ.
ಇನ್ನು ಧಾರವಾಡದ ರೈಲ್ವೆ ನಿಲ್ದಾಣದ ದೃಶ್ಯ ನೋಡಿದ್ರೆ ಗೆಳೆಯರೆಲ್ಲ ಸೇರಿದ್ದಾರೆ. ರೈಲು ಬರುವ ಸಮಯ ಹತ್ತಿರವಾಗ್ತಿದ್ದಂತೆ ವಾತಾವರಣದಲ್ಲಿ ಒಂಥರ ಉಸಿರುಗೊಟ್ಟುವ ಬಿಗಿತ ಆವರಿಸ್ಕೊಳ್ಳುತ್ತೆ. ಮುಂದೇನಾಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ಕಥೆಯ ಅತ್ಯುನ್ನತ ಭಾವನಾತ್ಮಕ ಘಟವನ್ನ ಎಷ್ಟು ಅದ್ಭುತವಾಗಿ ವಿವರಿಸ್ತಾ ಇದೆ ಅಂದ್ರೆ, ರೈಲು ಹೊರಡಲು ಇನ್ನು ಕೆಲವೇ ನಿಮಿಷಗಳಿರುವಾಗ ದೂರದಿಂದ ಧೋತರ ಎತ್ತಿ ಹಿಡಿದುಕೊಂಡು ಬೆವರೊರೆಸ್ಕೊಳ್ತಾ ಆ ಬೃಹತ್ ವ್ಯಕ್ತಿ ಓಡಿ ಬರ್ತಾರೆ. ಅದು ಬೇರಾರೂ ಅಲ್ಲ, ಸಾಕ್ಷಾತ್ ಆ ಕೋಪಿಷ್ಟ ತಂದೆ. ಸ್ಟೇಷನ್ಗೆ ಓಡಿ ಬಂದವರೇ ಯಾರಿಗೂ ಕಾಣದಂತೆ 102 ನೋಟುಗಳನ್ನ ಮಗನ ಜೇಬಿಗೆ ತುರುಕ್ತಾರೆ. ಮಗ ಕಾಲಿಗೆ ಬಿದ್ದಾಗ ಆ ಕಠೋರ ಮನುಷ್ಯ ಮೊದಲ ಬಾರಿಗೆ ಮಗನನ್ನ ಬಿಗದಪ್ಪಿ ಬೆನ್ನ ಸವರ್ತಾರೆ. ಯಾರಿಗೂ ಮುಖ ತೋರಿಸಲಾಗದೆ ನಡಿ ಇನ್ನ ಗಾಡಿ ಬಿಟ್ಟೈತು ಅಂತ ಹೇಳಿ ಆ ಕಡೆ ತಿರುಗಿ ನಿಂತ್ಕೊಳ್ತಾರೆ. ಆ ಕ್ಷಣದಲ್ಲಿ ಆ ದೈತ್ಯ ವ್ಯಕ್ತಿತ್ವ ಕರಿಗಿ ನೀರಾಗ್ಬಿಟ್ಟಿತು. ಈ ವಾಕ್ಯದ ಆಳವನ್ನು ಒಮ್ಮೆ ಗಮನಿಸಿ. ನಮ್ಮ ಹಿರಣ್ಯಕಶಿಪು ತಂದೆ ಧಾರವಾಡ ಸ್ಟೇಷನ್ನ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತು ಧೋತರದ ಚುಂಗಿನಿಂದ ಕಣ್ಣೊರೆಸಿಕೊಳ್ಳುತ್ತಿದ್ರು. ಜೀವನವಿಡೀ ತಮ್ಮ ಪ್ರೀತಿಯನ್ನು ವ್ಯಂಗ್ಯ ಮತ್ತು ಕೋಪದ ಮುಖಾವಳದ ಹಿಂದೆ ಮುಚ್ಚಿಟ್ಟಿದ್ದ ಆ ಗಂಭೀರ ವ್ಯಕ್ತಿ ಮಗನಿಂದ ದೂರ ಆಗುವ ಆ ಕ್ಷಣದಲ್ಲೇ ತಮ್ಮೆಲ್ಲ ರಕ್ಷಾ ಕವಚಗಳನ್ನು ಕಳಚಿಡ್ತಾರೆ. ರೈಲು ಚಲಿಸುತ್ತಿದ್ದಂತೆ ಆ ಕಂಬಕ್ಕೆ ಒರಗಿ ಸಣ್ಣ ಮಗುವಿನಂತೆ ಅಳುವ ಆ ದೃಶ್ಯ ಎಂಥವರೆದೆಯನ್ನು ಭಾರವಾಗಿಸುತ್ತೆ. ಆ ಕಣ್ಣೀರು ಕೇವಲ ದುಃಖದ್ದಾಗಿರಲಿಲ್ಲ, ಅದು ಇಷ್ಟು ವರ್ಷಗಳ ಕಾಲ ಹೇಳಲಾಗದೆ ತಡೆದಿಟ್ಟುಕೊಂಡಿದ್ದ ಅಪಾರ ವಾತ್ಸಲ್ಯದ ಕಟ್ಟೆ ಒಡೆದ ಕ್ಷಣವಾಗಿತ್ತು. ಈಗ ಪ್ರಸ್ತುತ ಕಾಲಕ್ಕೆ ಬರೋಣ. ಕಥೆಯ ಶೀರ್ಷಿಕೆ ಶ್ರಾದ್ದ. ಪ್ರತಿ ವರ್ಷ ತಂದೆಯ ಶ್ರಾದ್ದದ ದಿನ ಆ ಧಾರ್ಮಿಕ ಆಚರಣೆಗಳಿಗಿಂತ ಮಿಗಿಲಾಗಿ ಲೇಖಕರಿಗೆ ನೆನಪಾಗೋದು ಧಾರವಾಡ ಸ್ಟೇಷನ್ನಲ್ಲಿ ಅಂದು ಕಂಬಕ್ಕೆ ಒರಗಿ ಕಣ್ಣೀರಿಡುತ್ತಿದ್ದ ಅದೇ ತಂದೆಯ ಚಿತ್ರ. ಪುರೋಹಿತರು ಏನೇನೋ ಮಂತ್ರ ಹೇಳ್ತಿರ್ಬೋದು, ಆದರೆ ಲೇಖಕರ ಪಾಲಿಗೆ ತಮ್ಮ ತಂದೆಯ ಆ ಒರಟುತನದ ಹಿಂದಿದ್ದ ಆಳವಾದ ಪ್ರೀತಿಯನ್ನು ನೆನೆದು ತಮ್ಮ ಕಣ್ಣಂಚಿನಲ್ಲಿ ಮೂಡುವ ಆ ಒಂದೆರಡು ಹನಿ ಕಣ್ಣೀರೇ ನಿಜವಾದ ತರ್ಪಣ. ಅದೇ ಅವರ ನಿಜವಾದ ಶ್ರಾದ್ದ. ಎಂಥ ಅದ್ಭುತವಾದ ಮತ್ತು ಅರ್ಥಗರ್ಭಿತವಾದ ಮುಕ್ತಾಯ ಅಲ್ವಾ ಇದು. ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಒಂದಿದೆ. ನಮ್ಮ ಪೋಷಕರು, ಹಿರಿಯರು ತೋರುವ ಒರಟುತನ, ಅವರ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ನಾವು ಆಗಾಗ ಬೇಸರ ಪಟ್ಕೊಳ್ತೀವಿ, ಹೌದಲ್ವಾ? ಆದರೆ ಆ ಕೋಪದ, ಆ ಗಳುಸಾದ ಮುಖವಾಳದ ಹಿಂದೆ ನಮ್ಮ ಮೇಲಿರುವ ಅಪಾರವಾದ ಕಾಳಜಿ, ನಮ್ಮನ್ನು ಜಗತ್ತಿನ ಎದುರು ರಕ್ಷಿಸುವ ಒಂದು ಗುರಾಣಿ ಅಡಗಿದೆಯಲ್ಲವೇ? ಆ ಮೌನ ಪ್ರೀತಿಯನ್ನು ನಾವು ನಿಜಕ್ಕೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆಯೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಚಿಂತನೆ ಖಂಡಿತವಾಗಿಯೂ ನಮ್ಮೆಲ್ಲರ ಸಂಬಂಧಗಳಿಗೆ ಹೊಸ ಅರ್ಥವನ್ನು ನೀಡಲಿ.